ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಸೊ ಇವತ್ತಿನ ವೀಡಿಯೋ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಲ್ವಾ. ಎಸ್, ನಮ್ಮಮ್ಮ ಇವತ್ತು ಕುಂಭಮೇಳ ಅಂದರೆ ಪ್ರಯಾಗ್ರಾಜ್ಗೆ ಹೋಗೋಕ್ಕೆ ರೆಡಿ ಆಗಿದ್ದಾರೆ. ಸೊ ಇವತ್ತು ಹೊರಟಿದ್ದಾರೆ. ಹೇಗೆಲ್ಲ ಇರುತ್ತೆ ನೀವೇ ನೋಡಿ, ಲೈಕ್ ಹೇಗೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ. ಇದು 10 ಡೇಸ್ ಟ್ರಿಪ್ ಆಗಿರುತ್ತೆ. ಸೊ ಹೋಗ್ತಾ ಇರೋದೊಂದು ಖುಷಿ, ಆದರೆ ಒಂದು ಸ್ವಲ್ಪ ಬೇಜಾರು ಇರುತ್ತೆ. 10 ಡೇಸ್ ಹೆಂಗಪ್ಪ ಇರೋದು ಅಂತ. ಜಾನುಗೆ ಆಲ್ರೆಡಿ ನೋಡಿ ದುಃಖ ವಿರಹ ಬಂದುಬಿಟ್ಟಿದೆ ಆಲ್ರೆಡಿ. ಸೊ ಅದಕ್ಕೆ ಬಟ್ಟೆ ಇಟ್ಕೊಂಡು ಕೂತಿದ್ದಾಳೆ. ಸೊ ನೋಡಿ, ಈ ಬ್ಯಾಗ್ ಫುಲ್ ಬಟ್ಟೆನೇ ತೊಗೊಂಡಿದ್ದಾರೆ. ಹಾಗೆ ಈ ಬ್ಯಾಗಲ್ಲೂ ತುಂಬಿದ್ದಾರೆ. ಹಾಗೆ ಏನೇನು ಬೇಕು ಎಲ್ಲ ಸಾಮಾನು ಜ್ಞಾಪಕ ಮಾಡಿಕೊಂಡು ಇಟ್ಕೊಂಡಿದ್ದಾರೆ. ಆ್ಯಂಡ್ ನಾವು ಕೂಡ ಹೆಲ್ಪ್ ಮಾಡಿದ್ದೀವಿ ಎಲ್ಲನೂ ಫುಲ್ ಪ್ಯಾಕ್ ಮಾಡೋದಕ್ಕೆ. ಸೊ ಫುಲ್ ಪ್ಯಾಕ್ ಏನೋ ಕಂಪ್ಲೀಟ್ ಆಗಿದೆ. ಈಗ ಹೊರಡೋದಷ್ಟೇನೆ. ಸೊ ಹೊರಡೋಕ್ಕಿಂತ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ದೀಪ ಹಚ್ಚಿ ಹೋಗೋಣ ಅಂತ. ಸೊ 10 ಡೇಸ್ ಟ್ರಿಪ್ಪಲ್ಲಿ ಕಾಶಿ, ಅಯೋಧ್ಯ, ಸೊ ಆ ಥರ ಎಲ್ಲ ಪೂರಿ ಜಗನ್ನಾಥ್ ಹಾಗೆ ತುಂಬ ಪ್ಲೇಸಸ್ನ ಹೋಗೋದಕ್ಕೆ ಹೊರಟಿದ್ದಾರೆ. ಸೊ ಹೋಗೋದಕ್ಕೆ ಮುಂಚೆ ಒಂದು ಸತಿ ದೇವ್ರಿಗೆ ನಮಸ್ಕಾರ ಮಾಡಿ ಮನೆಯಲ್ಲಿ ದೀಪ ಹಚ್ಚಿ ಹೋಗೋಣ ಅಂತ ರೆಡಿಯಾಗಿದ್ದಾರೆ. ಸೊ ದೀಪ ಹಚ್ಚಿ ಮುಗಿಸಿದ್ರು. ಸೊ ದೀಪ ಎಲ್ಲ ಹಚ್ಚಾದ್ಮೇಲೆ ಆ್ಯಕ್ಚುಲಿ ನನ್ನ ತಮ್ಮ ನಮ್ಮಮ್ಮಗೆ 2000 ಕ್ಯಾಶ್ ಕೊಟ್ಟಿದ್ದ. ಸೊ ಅದನ್ನು ದೇವ್ರ ಮುಂದೆ ಇಟ್ಟಿದ್ರು. ಫಸ್ಟ್ ಅವನೇ ಕೊಟ್ಟಿದ್ದು ಅಂತ ಅದನ್ನೇ ಎತ್ಕೊಂಡು ಹೋಗಿ ಬ್ಯಾಗಲ್ಲಿ ಇಟ್ಕೊಳ್ತಾ ಇದ್ದಾರೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಖುಷಿಯಲ್ಲಿದ್ದಾರೆ ಹೋಗೋದಕ್ಕೆ ಅಂತ. ಸೊ ಬ್ಯಾಗಲ್ಲಿ ದೇವ್ರಿಗೆ ಹಾಕೋದಕ್ಕೆ ಅಂತಲೇ ಸ್ವಲ್ಪ ಜನ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ಒಂದು ಇದರಲ್ಲಿ ಇಟ್ಟಿದ್ದಾರೆ. ಸೊ ಅದಕ್ಕೇನೆ ಇದನ್ನು ಸೇರಿಸ್ಕೋತಿದ್ದಾರೆ. ಫುಲ್ ಕಂಪ್ಲೀಟಾಗಿ ಪ್ಯಾಕ್ ಅಂತೂ ಕರೆಕ್ಟಾಗಿ ಮಾಡ್ಕೊಂಡಿದ್ದಾರೆ. ಏನೇನು ಬೇಕು ಎಲ್ಲ ನೋಡಿ. ಸೊ ಜಾನಿಗೆ ಸ್ವಲ್ಪ ಬುದ್ಧಿ ಮಾತು ಹೇಳ್ತಿದ್ದಾರೆ, ಕೇಳಿಸ್ಕೊಳ್ಳಿ ನೀವೇ. ನೀನು ನೋಡಿಲಿ, ನಾನು ಊರಿಗೆ ಬರ್ತೀನಿ, ಬರೋವರೆಗೆ ಆಚೆ ಎಲ್ಲೂ ಹೋಗ್ಬಾರ್ದು. ಜಾನು ಮರಿತಾರ ಹೂವನ ತಿನ್ಬೇಕು. ಹೂವು ತಿಂದಿಲ್ಲ ಅಂದ್ರೆ ಯಾರು ತಿನ್ಸೋರಿಲ್ಲ ಇಲ್ಲಿ. ಮಮ್ಮಿ ಇರಲ್ಲ, ಗೊತ್ತಾಯ್ತಾ? ಹೂವು ತಿನ್ಕೊಂಡು ಮನೇಲೇ ಇರು. ನಾವೇನೇನು ಮಾಡಬೇಕು? ನೀವು ಎಲ್ಲ ಮನೆ ಕ್ಲೀನಾಗಿ ನೋಡ್ಕೊಂಡು ದೇವ್ರ ದೀಪ ಹಚ್ಕೊಂಡು ಅಡುಗೆ ಊಟ ಮಾಡಿಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಖುಷಿಯಾಗಿರ್ಬೇಕು ಅಷ್ಟೇ. ಜಾನುಗಂತೂ ಅದು ಹೇಗೆ ಗೊತ್ತಾಗುತ್ತೋ ಯಾರಾದರೂ ಆಚೆ ಹೋಗ್ತಿದ್ದಾರೆ ಅಂತ ಅಂದರೆ. ಸೊ ಅಮ್ಮ ಇಲ್ಲೋಡ ಬೇಜಾರು ಮಾಡ್ಕೊಂಬಿಟ್ಟಿರುತ್ತೆ. ಹಾಗೇನೆ ಅವ್ರ ಬಟ್ಟೆ ಹಿಡ್ಕೊಂಡು ಕುತ್ಕೊಂಡ್ಬಿಡುತ್ತೆ. ನಾವೇನಾದರೂ ಕೇಳೋದಕ್ಕೆ ನೀವೇ ನೋಡಿ. ಸೊ ನಾನು ಕೊಡ್ತಾನೆ ಇದ್ದೀನಿ, ಬಟ್ ಅದು ಕೊಡೋದಕ್ಕೇನೆ ಫುಲ್ ಗಲಾಟೆ ಮಾಡಿ ನಂದು ಬಟ್ಟೆ ಕೊಡು. ಆಚೆ ಹೋಗೋರ್ ಬಟ್ಟೆನ ಇಟ್ಕೊಂಡು ಅದು ಯಾವ ಸೈಲೆಂಟಾಗಿ, ಅದಕ್ಕೆ ವಿರಹ ಅಂತ ಹೇಳ್ತಾರಲ್ಲ. ಸೊ ಆ ಥರ ಬೇಜಾರಲ್ಲಿ ಕುತ್ಕೊಂಡ್ಬಿಡುತ್ತೆ. ನಿಂದ ಬಟ್ಟೆ ಎಲ್ಲಾಗಿ ಆ ಬಟ್ಟೆನ ಇಟ್ಕೊಂಡು ನೆನೆಸ್ಕೊಂಡು ಕುತ್ಕೊಂಡಿರುತ್ತೆ. ಹಾಗೆ ಹೊರಡೋಕ್ಕೂ ಮುಂಚೆ ಸ್ವಲ್ಪ ಮೊಸರನ್ನ ತಿಂದು ಊಟ ಮಾಡಿ ಹೊರಡೋಣ ಅಂತ ಊಟ ಮಾಡ್ತಿದ್ದಾರೆ. ಸೊ ಅದೇ ಟೈಮ್ಗೆ ನಮ್ಮ ಅಮ್ಮ ಗೊತ್ತಲ್ವ, ಅವಳು ಬಂದಳು. ಸೊ ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಆ್ಯಕ್ಚುಲಿ ಅಮ್ಮ ಆ ಥರ ಬಂದಿದ್ದು ಎಲ್ಲ ಕಾಣಿಸ್ತಿದ್ದಾಳೆ, ನೀವು ನೋಡ್ತಾ ಇರ್ಬೋದು. ಏನಾಗೈತೆ ನಿಂಗೆ? ಏನೂ ಇಲ್ವಾ? ಆ್ಯಂಡ್ ಇದೊಂದು ಕ್ಯೂಟೆಸ್ಟ್ ಮೂಮೆಂಟು. ನೀವೇ ನೋಡ್ತಿದ್ದೀರ ಎಷ್ಟು ಚೆನ್ನಾಗಿದೆ ಅಂತ. ಅಮ್ಮ ಸ್ವಲ್ಪ ಎಮೋಷ್ನಲ್ ಜಾಸ್ತಿ. 10 ಡೇಸ್ ಬಿಟ್ಟಿರ್ಬೇಕಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರು. ಸೊ ಕಾಚು ಕೊಡಮ್ಮ ಅಮ್ಮಗೆ ಬಂಗಾರಿ. ಸೊ ಫೈನಲಿ ಸ್ಟಾರ್ಟ್ ಮಾಡಿದ್ವಿ ಹೊರಡೋದಕ್ಕೆ. ಸೊ ಬಸ್ ಆ್ಯಕ್ಚುಲಿ ಕೋಚ್ ಬಸ್ಸಲ್ಲಿ ಹೋಗ್ತಿರೋದು. ಸೊ ಬಸ್ ಇಲ್ಲೇ ಬಂದಿರುತ್ತೆ. ಅಲ್ಲಿಗೆ ನನ್ನ ತಮ್ಮ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾನೆ. ನಾನು ಕರ್ಕೊಂಡು ಹೋಗಲ್ಲ, ಅಮ್ಮ ಹೋಗ್ತಿರೋದು. ಹ್ಯಾಪಿ ಜರ್ನಿ ಮಾ, ಹುಷಾರಾಗಿ ಹೋಗ್ಬಿಟ್ಟು ಬಾ ಆಯ್ತಾ. ಸೊ ಯೋಚನೆ ಮಾಡಬೇಡ, ಇಲ್ಲಿ ನಾವು ನೋಡ್ಕೋತೀವಲ್ಲ, ಹುಷಾರು. ಎಸ್, ನಮ್ಮಮ್ಮ ಹೊರಟ್ರು. ಸ್ವಲ್ಪ ದುಃಖ ಇದೆ, ಫುಲ್ ಖುಷಿ ಇದೆ. ಸ್ವಲ್ಪ ದುಃಖ ಯಾಕೆ ಅಂತ ಅಂದರೆ ನಮ್ಮಮ್ಮನ 10 ಡೇಸ್ ಬಿಟ್ಟಿರ್ಬೇಕಲ್ವ, ಅದೊಂದೇ ದುಃಖ.
ಎಸ್, ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.